ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಎವ್ರಿವನ್. ಸೊ ವಿಲ್ ಸ್ಟಾರ್ಟ್ with 3 omkaras. Om. Om Sahana Vavatu Sahanau Bhunattu Sah Viryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Release both the hands, please. And Namaste everyone. Namaste, sir. Namaste, ellarigu namaste. So we were discussing about the accounts, khatas, and we finished the Swapurusharthada khate aito. Then we finished Punyada khatenu aito. Okay, so Swapurusharthadinda Pralabdha for Satyuga and Treta Yuga. So Punyada khateಯಿಂದ ಅಂದ್ರೆ ಸೇವೆ ಮಾಡೋದ್ರಿಂದ ಪುಣ್ಯ ಸಿಗತ್ತೆ. ಪುಣ್ಯದ ಖಾತೆಯಿಂದ ದ್ವಾಪರ ಯುಗ ಕಲಿಯುಗದಲ್ಲಿ we can lead our life. And the third one was ಆಶೀರ್ವಾದದ ಖಾತೆ. ಸೊ ಆಶೀರ್ವಾದ ಎಲ್ಲರಿಗೂ ಸಂತುಷ್ಟ ಮಾಡೋದ್ರಿಂದ ಆಶೀರ್ವಾದದ ಖಾತೆ. ದಟ್ ಇಸ್ ಫಾರ್ ಸಂಗಮ ಯುಗ. ಸಂಗಮ ಯುಗ ಅಂದ್ರೆ ಏನು? ದಿಸ್ ಇಸ್ ಅರ್ನಿಂಗ್ ಯುಗ. ಸಂಗಮ ಯುಗ is an earning ಯುಗ. ಸಂಗಮ ಯುಗ ಅಂದ್ರೆ ಏನು ಅಂತ ಐ ಜಸ್ಟ್ ಟೆಲ್ ಇನ್ ಬ್ರೀಫ್. ಓಕೆ ಸರ್, ಪುಣ್ಯ ಮತ್ತು ಸೇವಾ ಒಂದೇನಾ? ಪುಣ್ಯದ ಖಾತೆ ಮತ್ತೆ ಪುಣ್ಯದ ಖಾತೆ ಮತ್ತೆ ಸೇವಾ ಖಾತೆ ಒಂದೇನಾ? ಸೇವೆಯಿಂದ ಸೇವೆ ಮಾಡೋದ್ರಿಂದ ಪುಣ್ಯದ ಖಾತೆ ಹೆಚ್ಚಾಗತ್ತೆ. ಸೊ ಸೇವೆ ಮಾಡೋದ್ರಿಂದ ನಮ್ಮ ಪುಣ್ಯದ ಖಾತೆ ಹೆಚ್ಚಾಗತ್ತೆ. ಸೊ ಹೆಚ್ಚು ಹೆಚ್ಚು ಸೇವೆ ಮಾಡಿದ್ರೆ ಹೆಚ್ಚು ಹೆಚ್ಚು ಪುಣ್ಯ ಸಿಗತ್ತೆ. ಮೋಸ್ಟ್ ಈಸಿಯೆಸ್ಟ್ ಒನ್ ಇಸ್ ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಆಶೀರ್ವಾದ ಕೊಡೋದೆ. ಸೊ ಅದರಷ್ಟು ದೊಡ್ಡ ಸೇವೆ ಇನ್ಯಾವುದೂ ಇಲ್ಲ. ಸೊ ಗಿವಿಂಗ್ ಪಾಸಿಟಿವ್ ವೈಬ್ರೇಷನ್ಸ್ ಟು ದ ಎಂಟೈರ್ ವರ್ಲ್ಡ್, ಆಲ್ ದ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್. ಸೊ ಅದರಿಂದ ನಮ್ಮ ಪುಣ್ಯ ಹೆಚ್ಚಾಗತ್ತೆ. ಈ ಪುಣ್ಯದ ಖಾತೆ ಜಾಸ್ತಿ ಮಾಡಿಕೊಂಡ್ರೆ, ಇಫ್ ವಿ ಸೇವ್ ಮೋರ್, ದೆನ್ ನಮ್ಮ ಮುಂದಿನ ಕಲ್ಪದ ಓಕೆ ದ್ವಾಪರ ಯುಗ ಮತ್ತೆ ಕಲಿಯುಗ ವಿಲ್ ಬಿ ವೆರಿ ಗುಡ್. ವಿಲ್ ಬಿ born in rich families. Health will be fine, everything will be fine, relations will be fine, ella. So the next khate most important. ಎಲ್ಲಾನು ಇಂಪಾರ್ಟೆಂಟ್. ಆಲ್ ದ 3 ಖಾತಾಸ್ ಅಲ್ಲಿ 100 out of 100 ತಗೋಬೇಕು. ಓನ್ಲಿ ದೆನ್ ವಿಲ್ ಹ್ಯಾವ್ ಅ ಪರ್ಫೆಕ್ಟ್ ಲೈಫ್, ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ಇನ್ ದ ಫೋರ್ತ್ ಕಮಿಂಗ್ ಕಲ್ಪ. ಈಗ ಏನ್ ಆಗ್ತಾ ಇದೆ ನಮಗೆ, ಹಿಂದಿನ ಕಲ್ಪದಲ್ಲಿ ನಾವು ಅದನ್ನು ಸಂಪಾದನೆ ಮಾಡಿದ್ದು ನೆನ್ಪಿಟ್ಕೊಳ್ಳಿ. ಹಿಂದಿನ ಕಲ್ಪದಲ್ಲಿ ಯಾವ ಒಂದು ಯುಗದಲ್ಲಿ ಸಂಪಾದನೆ ಮಾಡಿದ್ದೀರಾ? ಸಂಗಮ ಯುಗದಲ್ಲಿ. ಸಂಗಮ ಯುಗ ಅಂದ್ರೆ ಏನು? ದೇರ್ ಆರ್ 4 ಮೇನ್ ಯುಗ: ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗಗಳಿದೆ: ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಈ ಕಲಿಯುಗ ನಂತರ ಏನ್ ಬರುತ್ತೆ? ಈಗ ಬೆಳಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು, ರಾತ್ರಿ ಆಯ್ತು. ರಾತ್ರಿ ನಂತರ ಏನ್ ಬರುತ್ತಮ್ಮ? ಮತ್ತೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ. ಹಾಗೇನೆ ಇದರಲ್ಲೂ ಹಾಗೇನೆ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಆದ್ಮೇಲೆ ಏನ್ ಬರುತ್ತೆ? ಸತ್ಯಯುಗ ಬರುತ್ತೆ. ಮತ್ತೆ ಸತ್ಯುಗ ಬರುತ್ತೆ. ಸತ್ಯುಗ, ತ್ರೇತಾಯುಗ. ಸತ್ಯುಗಕ್ಕೆ ನಾವು ಸ್ವರ್ಗ ಅಂತ ಕರಿತೀವಿ. ಸತ್ಯುಗದಲ್ಲಿ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ಇಲ್ಲಿ
ಆಫ್ಟರ್ ದಿಸ್ ಕಲಿಯುಗ ದೇರ್ ಇಸ್ ಒನ್ ಯುಗ ಮಧ್ಯದಲ್ಲಿ ಸಂಗಮ ಯುಗ ಅಂತ ಕರಿತೀವಿ. ಈ ಸಂಗಮ ಯುಗ ಈಸ್ ಬಿಟ್ವೀನ್ ಕಲಿಯುಗ ಮತ್ತೆ ಸತ್ಯಯುಗ. ಸೊ ಹೇಗೆ ರಾತ್ರಿ, ಮಧ್ಯರಾತ್ರಿ ಮತ್ತೆ ಬೆಳಕು ಅಂದ್ರೆ ಬೆಳಗಿನ ಜಾವ ಮಧ್ಯದಲ್ಲಿ ಒಂದು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಇದೆ, ಹಾಗೆ ಈ ಸಂಗಮ ಯುಗ ಬ್ರಾಹ್ಮಿ ಮುಹೂರ್ತ ತರ ಒಂದು ಯುಗಕ್ಕೆ. ಸೊ ಈಗ ನಡೀತಾ ಇರೋದು ಸಂಗಮ ಯುಗ. ದಟ್ ಈಸ್ ದ ಲಿಂಕ್ ಆರ್ ದ ಗ್ಯಾಪ್ ಬಿಟ್ವೀನ್ ಯಾವುದು ಕಲಿಯುಗ ಮತ್ತೆ ಸತ್ಯುಗ. ಸೊ ಈಗ ಈ ಯುಗ ಯಾರಿಗೆ, ಯಾರ್ಯಾರಿಗೆ ಈ ಜ್ಞಾನ ಗೊತ್ತಿದೆ, ಜ್ಞಾನ ಮಾರ್ಗದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಈ ಒಂದು ಯುಗದ ಬಗ್ಗೆ ಗೊತ್ತಿದೆ. ಹೊರಗಿನವರಿಗೆ ಇದು ಕಲಿಯುಗ. ಇದು ಕೆಲವರು ಘೋರ ಕಲಿಯುಗ ಅಂತಾರೆ. ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಅರೌಂಡ್ ವಿಚ್ ಆರ್ ಅನ್ಕಂಟ್ರೋಲೇಬಲ್ ಅಂಡ್ ಇನ್ಕನ್ಸೋಲೇಬಲ್. ಸೊ ಅದಕ್ಕೆ ಈಗ ಏನ್ ನಡೀತಾ ಇದೆ ಕಲಿಯುಗ, ನಮಗೆ ಏನ್ ನಡೀತಾ ಇದೆ ಸಂಗಮ ಯುಗ. ಸಂಗಮ ಯುಗದಲ್ಲಿ ಏನ್ ಮಾಡ್ಬೇಕು, ಸಂಗಮ ಯುಗದಲ್ಲಿ ವಿ ಹ್ಯಾವ್ ಟು ಅರ್ನ್ ಫಾರ್ ದ ನೆಕ್ಸ್ಟ್ ಕಲ್ಪ. ಸಂಗಮ ಯುಗ ಇಸ್ ದ ಓನ್ಲಿ ಪೀರಿಯಡ್ ವೇರ್ ವಿ ಕ್ಯಾನ್ ಅರ್ನ್ ಫಾರ್ ದ ನೆಕ್ಸ್ಟ್ ಕಲ್ಪ. ಈ ಸಂಗಮ ಯುಗದಲ್ಲಿ ನೀವು ಎಷ್ಟು ಗಳಿಸ್ಕೊಳ್ತೀರಾ ಅಷ್ಟು ಮುಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪ ಅಂದ್ರೆ 4 ಯುಗ ಸೇರತ್ತೆ, ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಮುಂದಿನ 4 ಯುಗದಲ್ಲಿ ಕೂತ್ಕೊಂಡು ತಿನ್ನೋದು ಅಥವಾ ಕೂತ್ಕೊಂಡು ಎಂಜಾಯ್ ಮಾಡ್ಬೇಕಂದ್ರೆ ಈ ಸಂಗಮ ಯುಗದಲ್ಲಿ ಯು ಹ್ಯಾವ್ ಟು ಡೂ ದೀಸ್. ಈ 3 ಖಾತೆಗಳು ಇಂಪಾರ್ಟೆಂಟ್. ಯಾವುದು ಸ್ವಪುರುಷಾರ್ಥ. ಸ್ವಪುರುಷಾರ್ಥದಿಂದ ಏನ್ ಬರುತ್ತೆ ಪ್ರಾರಬ್ಧ, ಯಾವುದಕ್ಕೆ ಸತ್ಯುಗ ಮತ್ತೆ ತ್ರೇತಾಯುಗಕ್ಕೆ. ಸೇವೆಯಿಂದ ಪುಣ್ಯದ ಖಾತೆ ಯಾವ ಯುಗಕ್ಕೆ, ದ್ವಾಪರ ಮತ್ತೆ ಕಲಿಯುಗಕ್ಕೆ. ಮತ್ತೆ ನಾವು ಯಾವಾಗ ಎಲ್ಲರನ್ನ ಸಂತುಷ್ಟಗೊಳಿಸುತ್ತೇವೆ ಅವರಿಂದ ನಮಗೆ ಆಶೀರ್ವಾದ ಸಿಗತ್ತೆ. ಆಶೀರ್ವಾದದಿಂದ ನಮ್ಮ ಮುಂದಿನ ಸಂಗಮ ಯುಗ ಸುಖಕರವಾಗಿರುತ್ತೆ. ನೆನಪಿಟ್ಕೊಳ್ಳಿ, ಮುಂದಿನ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ಇಫ್ ಯು ಆರ್ ವೆರಿ ರಿಚ್, ಇಫ್ ಯು ಆರ್ ವೆರಿ ಹೆಲ್ದಿ, ಇಫ್ ಯು ಆರ್ ವೆರಿ ವೆಲ್ದಿ, ಇಫ್ ಯು ಆರ್ ವೆರಿ ಹ್ಯಾಪಿ, ಇಫ್ ಯು ಆರ್ ವೆರಿ ಪ್ರಾಸ್ಪರಸ್, ಇಫ್ ಯು ಆರ್ ಫೈನ್, ಯಾವುದೇ ತರಹದ ಚಿಂತೆ ಇಲ್ಲ ಅಂದರೆ ಹಿಂದಿನ ಕಲ್ಪದ ಸಂಗಮ ಯುಗದಲ್ಲಿ ಯು ಹ್ಯಾವ್ ಅರ್ನ್ಡ್. ಸೊ ಈಗ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅದು ಮುಂದಿನ 4 ಯುಗಗಳಲ್ಲಿ +1 ಸಂಗಮ ಯುಗದಲ್ಲಿ ಯು ಕ್ಯಾನ್ ಯೂಸ್. ಈಗ ಎಕ್ಸಾಂಪಲ್ ಹೇಗೆ ತಗೊಳ್ಳೋಣ, ಈಗ ಒನ್ ಪರ್ಸನ್ ಇಸ್ ವರ್ಕಿಂಗ್ ಇನ್ IT ಬಾಬಾ, ಅವರಿಗೆ ಪೆನ್ಷನ್ ಇಲ್ಲ. ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಪೆನ್ಷನ್ ಇದೆ. ಈಗ IT ನಲ್ಲಿ ವರ್ಕ್ ಮಾಡಿರೋರಿಗೆ ಪೆನ್ಷನ್ ಇಲ್ಲ. ಅವರಿಗೆ ಒಂದು 25 ವಯಸ್ಸಿಗೆ ಸಪೋಸ್ ಕೆಲಸ ಸಿಕ್ತು, ಅವ್ರು ಏನ್ ಮಾಡ್ಬೇಕು, ಅವ್ರು ಮನೆಗೂ ಖರ್ಚು ಮಾಡ್ಬೇಕು, ಸೇವಿಂಗು ಮಾಡ್ಬೇಕು. ಸೇವಿಂಗ್ ಯಾವ ತರ ಮಾಡ್ಬೇಕು, 58 ವರ್ಷಕ್ಕೆ ಅವರಿಗೆ ರಿಟೈರ್ಮೆಂಟ್. ಈಗ 58 ವರ್ಷದಲ್ಲಿ ಅಂದ್ರೆ 58 ವರ್ಷದ ಒಳಗೆ 58 ವರ್ಷದಲ್ಲಿ ಏನ್ ಲೈಫ್ ಸ್ಟೈಲ್ ಇತ್ತು ಅಷ್ಟು ಹಣವನ್ನ ಅವರು ಗಳಿಸಿ ಬ್ಯಾಂಕ್ ಅಲ್ಲಿ ಇಡಬೇಕು. ಈಗ ನೋಡಿದ್ರೆ ಬ್ಯಾಂಕಿನ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗಿದೆ. ಓಕೆ, ಎಷ್ಟು ಗಳಿಸ್ಬೇಕು ಅವರು ಅಂತಂದ್ರೆ ದಿನೇ ನಮ್ಗೆ ಯಾವುದೇ ಚಿಂತೆ ಇಲ್ಲದೆ ಊಟ ತಿಂಡಿ ಅಂದ್ರೆ ಲಾಸ್ಟ್ 58 ಇಯರ್ ಅಲ್ಲಿ ಯಾವ ಲೈಫ್ ಸ್ಟೈಲ್ ಇತ್ತು ಅದೇ ಲೈಫ್ ಸ್ಟೈಲು ಇನ್ನೊಂದು 20-30 ವರ್ಷಕ್ಕೆ ಅಥವಾ ಬದುಕಿರೋ ತನಕ. ಎಷ್ಟು ವರ್ಷ ಬದುಕ್ತಿವಿ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 30 ವರ್ಷಕ್ಕೆ 40 ವರ್ಷಕ್ಕೆ ಕೂಡಿರ್ಬೇಕಾ. ಆ ಕೂಡಿಡುವುದೇ ಈ ಸಂಗಮ ಯುಗದಲ್ಲಿ. ಈಗ ಅವರು ಹೇಗೆ ಮನೆಗೂ ಕೂಡಿಡ್ಬೇಕು, ಮನೆ ಮಾಡ್ಬೇಕು, ಹೆಂಡತಿ ಮಾಡ್ಬೇಕು, ಮಕ್ಕಳು ಮಾಡ್ಬೇಕು. ಓಕೆ, ಇಫ್ ಇಟ್ ಇಸ್ ಲೇಡಿ ಜೆಂಟ್ಸ್ ಮದುವೆ ಮಾಡ್ಬೇಕು, ಮಕ್ಕಳ ಓದು, ಮಕ್ಕಳ ಮದುವೆ ಎಲ್ಲಾ ಸೇರಿ ಇವ್ರದ್ದು ಸೇವಿಂಗು ಇಷ್ಟನ್ನು ಮಾಡ್ಬೇಕು. ಸೊ ಹಾಗೆ ಸಂಗಮ ಯುಗದಲ್ಲಿ ನಮಗೆ ಏನೇನು ಈ ಇಂಪಾರ್ಟೆಂಟ್ ಆಶೀರ್ವಾದದ ಖಾತೆ. ಆಶೀರ್ವಾದ ಎಷ್ಟು ಗಳಿಸ್ತೀವಿ ಅಷ್ಟು ನಮ್ಮ ಸಂಗಮ ಯುಗ ಸುಖಕರವಾಗಿರುತ್ತೆ. ಆಶೀರ್ವಾದ ಹೇಗೆ ಗಳಿಸೋದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಅದೆಲ್ಲ ಬರ್ಕೊಳ್ಳಿ, ಅದನ್ನ ಮಾಡ್ತಾ ಇರಿ. ಮೊದಲಿಗೆ ಪ್ರಕೃತಿಗೆ ಆಶೀರ್ವಾದ ನೀವು ಕೊಡಿ. ನೀವು ಪ್ರಕೃತಿಗೆ ಹೆಚ್ಚು ಆಶೀರ್ವಾದ ಕೊಟ್ಟರೆ ನಿಮಗೆ ಪುನಃ ಪ್ರಕೃತಿ ಆಶೀರ್ವಾದ ಕೊಡುತ್ತೆ. ಹೇಗೆ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈ ನಿಮ್ಮ ದೇಹ ಯಾವುದರಿಂದ ಮಾಡಿದೆ,
ಪಂಚತತ್ವ. ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ. ಸೊ ನೀವು ಪ್ರಕೃತಿಗೆ ಹೆಚ್ಚು ಹೆಚ್ಚು ಆಶೀರ್ವಾದ ಕೊಟ್ಟರೆ, ಪಂಚತತ್ವಕ್ಕೆ ಹೆಚ್ಚು ಹೆಚ್ಚು ಆಶೀರ್ವಾದ ಕೊಟ್ಟರೆ ನಿಮಗೆ ಆ ಪಂಚತತ್ವಗಳು ನೋಡಿಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ. ಒಂದು. ಓಕೆ, ನೆಕ್ಸ್ಟ್, ಹೈ ರಿಗಾರ್ಡ್ಸ್. You have to give high regards and respect to each and every soul. ಎಲ್ಲ ಆತ್ಮಗಳಿಗೆ ಹೈ ರಿಗಾರ್ಡ್ಸ್ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಓಕೆ, ಅವಾಗ ಏನಾಗತ್ತೆ, ಅವರು ಸಹ ನಿಮಗೆ ಆಶೀರ್ವಾದ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಮೂರನೇದು, ಎಲ್ಲರಿಗೂ ಅಪ್ರಿಶಿಯೇಟ್ ಮಾಡಿ, ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟೆನ್ಸ್ ಅಂಡ್ ಅಪ್ರಿಸಿಯೇಷನ್. ಆಮೇಲೆ ಎಲ್ಲರ ಮೇಲೆ ಪ್ಯೂರ್ ಇಂಟೆನ್ಷನ್ಸ್ ಇಟ್ಟುಕೊಳ್ಳಿ. ಎಲ್ಲರ ಮೇಲೆ ಪ್ಯೂರ್ ಇಂಟೆನ್ಷನ್ಸ್ ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಇರಬೇಕು ತಾನೇ. ಟ್ರೂ ಸರ್, ಟ್ರೂ ಸರ್. ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಇಂಟೆನ್ಷನ್ಸ್. ನೋಡಿ, ನಮಗೆ ಈಗ ಈ ಜನ್ಮದಲ್ಲಿ, ನಾನು ಹೇಳಿದೆ ಅವಾಗ್ಲೇ, ಈ ಜನ್ಮದಲ್ಲಿ ಎಲ್ಲಾ ರೀತಿಯಲ್ಲೂ ನನ್ನ ಶರೀರ ಸ್ಟ್ರಾಂಗ್, ಹೆಲ್ದಿ, ವಂಡರ್ಫುಲ್, ಬ್ಯೂಟಿಫುಲ್ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಒಳ್ಳೆ ಮನೆ, ಒಳ್ಳೆ ಮನೆತನ, ಒಳ್ಳೆ ಮಕ್ಕಳು, ಒಳ್ಳೆ ಹಸ್ಬೆಂಡ್, ಒಳ್ಳೆ ವೈಫ್, ಒಳ್ಳೆ ಚಿಲ್ಡ್ರನ್, ಒಳ್ಳೆ ಎಲ್ಲಾ ತರದ ರಿಲೇಷನ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಆಮೇಲೆ ಹಣದ ವಿಷಯದಲ್ಲಿ ಹೆಲ್ತ್, ವೆಲ್ತ್, ವೈಟಾಲಿಟಿ, ಹ್ಯಾಪಿನೆಸ್ ಎಲ್ಲ ಇದೆ ಅನ್ಕೊಳ್ಳಿ. ದಟ್ ಮೀನ್ಸ್ ಹಿಂದಿನ ಸಂಗಮ ಯುಗದಲ್ಲಿ ನಾನು ಅಷ್ಟನ್ನು ಅರ್ನ್ ಮಾಡಿದ್ದೀನಿ. ಈಗ ಈ ಸಂಗಮ ಯುಗದಲ್ಲಿ ಅರ್ನ್ ಮಾಡ್ಬೇಕೋ ಬೇಡವೋ ಮುಂದಿನ ಕಲ್ಪಕ್ಕೆ, ಇದು ನಿಮ್ಮ ಕೈಯಲ್ಲಿದೆ. ಯು ಹ್ಯಾವ್ ಟು ರೈಟ್ ಯುವರ್ ಸ್ಕ್ರಿಪ್ಟ್. ಸೊ ಎಷ್ಟು ಎಷ್ಟು ನಾವು ಇಲ್ಲಿ ಈ ಖಾತೆಗಳನ್ನ ಇಂಪ್ರೂವ್ ಮಾಡ್ಕೊಳ್ತೀವಿ, ಅಷ್ಟು ಅಷ್ಟು ನಾವು ಮುಂದಿನ ಕಲ್ಪದಲ್ಲಿ ಸುಖವಾಗಿರ್ತೀವಿ. ಸುಖವಾಗಿರ್ಬೇಕಾ? ಹಾಗಾದ್ರೆ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಡು. ಆಮೇಲೆ ಈಶ್ವರಿಯ ನಿಯಮಗಳ ಒಳಗಡೆ ಇರಬೇಕು, ಈಶ್ವರಿಯ ಮರ್ಯಾದೆಗಳನ್ನ ಪಾಲನೆ ಮಾಡಬೇಕು, ಮತ್ತೆ ನಮ್ಮ ಜೋಳಿಗೆಯನ್ನ ಆಶೀರ್ವಾದದಿಂದ ತುಂಬಿಸಿಕೊಳ್ಳಬೇಕು. ಇಷ್ಟನ್ನ ಮಾಡ್ಲಿಕ್ಕೆ ಆಗತ್ತೆ ತಾನೆ? ನಮಗೆ ಬರೋ ಪೇಪರ್ಸ್ ಹೊರಗಡೆಯಿಂದ ಬರುತ್ತೆ, ಒಳಗಡೆಯಿಂದ ಅಲ್ಲ, ನೆನ್ಪಿಟ್ಕೊಳ್ಳಿ. So what is the last point, sir? ಏನಮ್ಮ, ಈಶ್ವರಿಯ ನಿಯಮಗಳು. ಈಶ್ವರಿಯ ನಿಯಮ ಅಂದ್ರೆ 4 ಇಂಪಾರ್ಟೆಂಟ್ ನಿಯಮಗಳಿದೆ. ಬೆಳಗ್ಗೆ ಅಮೃತ್ ವೇಳೆ ಮೆಡಿಟೇಷನ್, ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಣ ಮುಹೂರ್ತದಲ್ಲಿ ಮೆಡಿಟೇಷನ್, ದೈವ ಪೂಜೆ, ಅಂದ್ರೆ ದೇವರಿಗೆ ಏನು ಸಲ್ಲಿಸಬೇಕಾದ ರೆಸ್ಪೆಕ್ಟ್ಸ್, ಆ ನಂತರ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ಆಮೇಲೆ ದ ಎಂಟೈರ್ ಡೇ ಕೀಪಿಂಗ್ ಅಟೆನ್ಷನ್ ಆನ್ ಮೈ ಥಾಟ್ಸ್, ವರ್ಡ್ಸ್, ಆಕ್ಷನ್ಸ್. ಓಕೆ, ಯಾರಿಗೂ ಹರ್ಟ್ ಮಾಡಬಾರ್ದು, ಒಳ್ಳೇದೇ ಇರಬೇಕು. 4ನೇದು, I have to give chart ಅಥವಾ I have to give report card in the night before going to bed to ಪರಮಾತ್ಮ. ನಾನು ಇವತ್ತು ಏನೇನ್ ಮಾಡಿದೆ, ಏನೇನ್ ಒಳ್ಳೆ ಕೆಲಸ ಮಾಡಿದೆ, ಸಪೋಸ್ ರಾಂಗ್ ಕೆಲಸ ಮಾಡಿದ್ರೆ ಏನೇನ್ ರಾಂಗ್ ಕೆಲಸ ಮಾಡಿದೆ, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ ಅಂತ ಆ ಪರಮಾತ್ಮನಿಗೆ ಕ್ಷಮೆ ಕೇಳೋದು. ಓಕೆ, ಸೊ ಇಲ್ಲಿ ನಮಗೆ ಪೇಪರ್ ಸಿಗೋದು ಹೊರಗಡೆಯಿಂದ, ಅಂದ್ರೆ ಸಿಚುವೇಶನ್ಸ್, ಪೀಪಲ್, ಸರ್ಕಮ್ಸ್ಟೆನ್ಸಸ್ ಎಲ್ಲ. ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ. ಇದು ನಮಗೆ ಆಶೀರ್ವಾದ ಜಾಸ್ತಿ ಮಾಡುತ್ತೆ. ಇನ್ನೊಂದು ಸೀಕ್ರೆಟ್ ಏನಂತಂದ್ರೆ, ನೀವು ಎಷ್ಟು ಆಶೀರ್ವಾದ ಗಳಿಸ್ತಿರೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಶರೀರ ಬಿಡ್ತೀವಿ. ಶರೀರವನ್ನ ಒಳ್ಳೆ ರೀತಿಯಲ್ಲಿ ತ್ಯಾಗ ಮಾಡಬೇಕು ಅಂತಂದ್ರೆ, ವಿದೌಟ್ ಎನಿ ಇಂಜರಿ ಟು ಸೆಲ್ಫ್ ಅಂಡ್ ಟು ಅದರ್ಸ್, ಆಶೀರ್ವಾದದ ಖಾತೆ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಯಾವ ಬ್ಯಾಂಕ್ ಬ್ಯಾಲೆನ್ಸು ಅಲ್ಲ, ಎಲ್ಲ ಪುಣ್ಯದ ಖಾತೆ, ಸ್ವಪುರುಷಾರ್ಥದ ಖಾತೆ, ಸೇವೆಯ ಖಾತೆ, ಮತ್ತೆ ಇದು ಆಶೀರ್ವಾದದ ಖಾತೆ. ಸೊ ರಿಮೆಂಬರ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಯು ಡೂ ಇಟ್. ಎಸ್ ಮಾ. Sir, I'll just show like what I'm maintaining in my diary before going to bed. This is I maintain, sir. Angry thoughts, patience, and overall behavior for the day. 10ಗೆ ಎಷ್ಟು marks anta every day I do this, sir. Oh, ಒಳ್ಳೆದಾಯ್ತು. ದೇವ್ರೆ, you please come home, I'll give you a chart. Okay, sir. This actually I'm writing it. If you give me that, I will start doing that, sir. Yes. You tell me when you are going to come home. You please come home. I'll give you a chart of all the 4 subjects. You can maintain that chart and you can become Krishna. Do you want to be Krishna?
Sir, and one more thing. Yes, Akka. Sir, all the akkas, you can see white aura today. Shanti akka, Sharvani akka, Kalpana akka, Hema akka, Uma akka, me, Sumalata akka. Please look into that, sir. ಹೌದಾ? Kalpana ಏನಿದೆ akka ಇವತ್ತು? ನೋಡಿ. Okay, They all are ಎಲ್ಲ in white. white shining ಆಗ್ತಾ ಇದಾರೆ. Okay, okay, Yes, sir. okay. Oh, ಸಂಕ್ರಾಂತಿ ಉತ್ಸವ ಆಚರಣೆ ಮಾಡಿ ಬಂದ್ವಿ ಸರ್ ಇವತ್ತು ನಾವು. ಕ್ಲಾಸಿಗೋಸ್ಕರ Enjoy. ಬೇಗ ಬಂದ್ವಿ. Oh, wonderful, ದೇವ್ರೆ. ಸಮಿತಿಯಲ್ಲಿ Thank you very much. ಸಂಕ್ರಾಂತಿ ಉತ್ಸವ ಮಾಡ್ಕೊಂಡ್ ಬಂದ್ವಿ ಸರ್ ಅದಕ್ಕೆ. Thank you. ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ರ? ಒಳ್ಳೇದಾಗ್ಲಿ. ಎಸ್ Yes, ಸರ್. sir. Yes, sir. ನಗ್ನಗ್ತಾ ಕೊಟ್ರ, ಕೋಪದಿಂದ ಕೊಟ್ರ? ಇಲ್ಲ ಸರ್, ನಗ್ತಾ ಕೊಟ್ಟಿವಿ. ನಗ್ತಾ ಕೊಟ್ಟಿದ್ರ? ವೆರಿ ಗುಡ್. ಎಲ್ರಿಗೂ ಆಶೀರ್ವಾದ ಒಳ್ಳೇದಾಗ್ಲಿ ಕೊಟ್ರ? ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ವಿ ಸರ್. ವೆರಿ ಗುಡ್. ಎಲ್ಲರಿಗೂ ಆಶೀರ್ವಾದ ಕೊಟ್ರ? Yes, sir. ವೆರಿ ಗುಡ್. Okay, why Sumalata akka is missing? She is also visible, sir. I think now She is also in white. ಅಲ್ಲಿ Yes, ಅಲ್ಲಿ sir, yes, ಹೋಗಿರ್ಬೇಕು, ಈಗ ಹೋಗಿದ್ದಾರೆ ನಮ್ಮ ಮನೆಗೆ ಅವ್ರು ಮೋಸ್ಟ್ಲಿ. ಹೌದಾ? Okay. ಸರ್ ಶರ್ವಾಣಿ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಶರ್ವಾಣಿ ಅಕ್ಕ ಏನ್ ಹೇಳಿದ್ರು? ಹೇಳಿಮ್ಮ. ಬೌದ್ಧಿತ್ತು ಸಂಕ್ರಾಂತಿ ಉತ್ಸವದ ಬಗ್ಗೆ. ವಂಡರ್ಫುಲ್, ದೇವ್ರೆ. ವೆರಿ ಗುಡ್. ಸರ್ Good, good. I have a doubt. ಈಗ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲಾ ಮಕ್ಕಳಿಗೂ ಯೂನಿಫಾರ್ಮ್ ಹಾಕಿರ್ತೀವಿ. ಸೊ ದಟ್ ಕಾಸ್ಟ್, ಕ್ರೀಡ್ ಮತ್ ಕಲರು ಮತ್ತೆ ಯಾರು ದಡ್ರು ಜಾಂಡ್ರು ಏನು ಹಾಗೆ ಗೊತ್ತಾಗ್ಬಾರ್ದು ಅಂತ ಎಲ್ಲಾ ಮಕ್ಕಳು ಒಂದೇ ಅಂತ ಹಾಕಿರ್ತೀವಿ. ಈಗ ನೀವು ಅಧ್ಯಾತ್ಮದ ಕಡೆ ಹೋದಾಗ ನಾವು ನಮ್ಮ ಕರ್ಮದ ಅನುಸಾರವಾಗಿ ನಾವು ಶ್ರೀಮಂತರ ಮನೆಯಲ್ಲಿ ಅಥವಾ ಸಂಸ್ಕಾರ ಮನೆಯಲ್ಲಿ ಹುಡ್ತೀವಿ, ಇಲ್ಲಿದ್ರೆ ಬಡತನದಲ್ಲಿ ಇರ್ತೀವಿ ಅಂತ ಹೇಳ್ತೀರಾ. ಬಡತನದಲ್ಲಿ ಇರೋರು ಸಂತೋಷದಲ್ಲಿ ಇರಲ್ಲ ಅಂತ ನೀವ್ ಹೇಗ್ ಹೇಳ್ತೀರಾ? ಮತ್ತೆ ಈಗ ನಾವು ಅಧ್ಯಾತ್ಮದ ಕಡೆಯಲ್ಲಿ ನಾವು ಆತರ ಮುಂದುವರೆದಾಗ ಇದು ಗೊತ್ತಾದ್ಮೇಲೆ ಅವರು ಇವರು ಬಡತನದಲ್ಲಿ ಇದ್ದಾರೆ, ಇವರು ದಡ್ರಿದ್ದಾರೆ, ಅವ್ರ ಕರ್ಮದಿಂದ ಇವ್ರಿಗೆ ಈಗ ಆಗಿದೆ ಅಂತ ಆ ಜಾಣತನದಲ್ಲಿ ಇದ್ದವರು ಅಥವಾ ಶ್ರೀಮಂತಿಕೆಯಲ್ಲಿ ಇದ್ದವರು ಅವರಿಗೂ ಅದು ಭಾವನೆ ಬರ್ಬೋದಲ್ಲ? ಹೇಳೋದು ಎಷ್ಟು ಸರಿ ಅಂತ ಇದನ್ನ ನಾವು ಹೇಗೆ ತಗೋಬೇಕು? ಓಕೆ, ಆಸ್ ಯು ಸೆಡ್, ಎಸ್ ಅಕ್ಕ, ಕರ್ಮದ ಅನುಸಾರವಾಗಿ, ನಮ್ಮ ಲೆಕ್ಕಾಚಾರದ ಅನುಸಾರವಾಗಿ, ನಾವು ಮಾಡಿರ್ತಕ್ಕಂಥ ಈ ಒಂದು 3 ಖಾತೆಗಳ ಅನುಸಾರವಾಗಿ ನಮ್ಮ ಪ್ಲೇಸ್ಮೆಂಟ್ ಇರುತ್ತೆ. ಎಸ್, ಅಕ್ಸೆಪ್ಟೆಡ್ ಅಂಡ್ ಅಗ್ರೀಡ್. ಸೊ ಇಲ್ಲಿ ಎಸ್, ಅಂಡ್ ನಾವು ಇದೆನಾ ಬಡತನದಲ್ಲೂ ಎಲ್ಲ ದುಃಖ ಇದೆನಾ? ನಾವು ಹೌ ಡು ವಿ ಡಿಫೈನ್ ದ ಶ್ರೀಮಂತಿಕೆ ಅಂಡ್ ಬಡತನ? ಸರ್, ಇಲ್ಲಿ ಜ್ಞಾನದ ಶ್ರೀಮಂತಿಕೆ ಅಂತ ತಗೋಬಹುದಾ ಸರ್? ಜ್ಞಾನದ ಶ್ರೀಮಂತಿಕೆ 100%. ಜ್ಞಾನದ ಶ್ರೀಮಂತಿಕೆ, ಯೋಗದಲ್ಲಿ ಇಮಿಡಿಯೇಟ್ ಆಗಿ ಕಾನ್ಸಂಟ್ರೇಷನ್ ಸಿಗೋದು, ಧಾರಣೆ ಈಸಿಯಾಗಿ ಆಗುವುದು, ಸೇವೆ ಎಲ್ಲರಿಗೂ ಖುಷಿಯಿಂದ ಮಾಡುವುದು, ದಟ್ ಈಸ್ ದ ಶ್ರೀಮಂತಿಕೆ. ಒಂದು. ಎರಡನೇದು, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಶಾಂತಿ ಇದೆ, ಎಷ್ಟು ನೆಮ್ಮದಿ ಇದೆ, ಎಷ್ಟು ಸಂತುಷ್ಟತೆ ಇದೆ, ದಟ್ ಈಸ್ ಶ್ರೀಮಂತಿಕೆ. It is not the question of having lot of money and being in problem or being in stress. Yes. Okay. So ಶ್ರೀಮಂತಿಕೆ ಯಾವುದರಲ್ಲಿ? ನಮ್ಮ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ. ವಾಟ್ ಈಸ್ ದ ಸ್ಟೇಟ್ ಆಫ್ ಮೈಂಡ್? ವಾಟ್ ಈಸ್ ಯುವರ್ ಸ್ಟೇಟ್ ಆಫ್ ಮೈಂಡ್ ಪ್ರೆಸೆಂಟ್ಲಿ? ಈಗ ನೀವು ಹೋಗಿದ್ರಿ ಅಲ್ಲೆಲ್ಲ ಖುಷಿಯಿಂದ ಇದ್ರಾ, ನಗ್ನಗ್ತಾ ಇದ್ರಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಎಲ್ಲರ ಜೊತೆ ಒಂದೇ ತರ ವ್ಯವಹಾರ ಮಾಡಿದ್ರಾ, ಅಥವಾ ಒಬ್ಬರ ಜೊತೆ ಒಂಥರ, ಇನ್ನೊಬ್ಬರ ಜೊತೆ ಇನ್ನೊಂಥರ, ಡಿಪೆಂಡಿಂಗ್ ಆನ್ their ಡ್ರೆಸ್ ಆರ್ ಕಲರ್ ಆರ್ ಆಸ್ ಯು ಸೆಡ್ ವಾಟ್ ಎವರ್ ದೇ ಆರ್ ವೇರಿಂಗ್. ಸೊ ವಾಟ್ ವಾಸ್ ಮೈ ಸ್ಟೇಟ್ ಆಫ್ ಮೈಂಡ್ ವೆನ್ ಐ ಸ್ಪೋಕ್ ಟು ಎವ್ರಿವನ್? Everybody. What was my state of mind when I saw everyone? What was my state of mind when I was speaking to everyone? So what is the state of mind? ಈಗ ನಿಮ್ಮ state of mind ಏನಿದೆ? ಶಾಂತವಾಗಿದ್ರೆ, if you are able to go into shanti immediately, that means you are very rich. Yes, sir. ಯಾವುದೇ ಟರ್ಮಾಯಿಲ್ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, it is outside. I can immediately switch on or switch over to peace, to happiness. Andre, that means your state of mind is very high and you are rich. Am I right? We are rich. Yes, sir. towards it. Okay. Yes. So ನಿಮ್ಮ ಸಂಕಲ್ಪ ಅದರ ಮೇಲೆ ಹತೋಟಿ ನಿಮಗಿದೆ, ವೇಸ್ಟ್ ಹೋಗ್ತಾ ಇದೆ, ವ್ಯರ್ಥವಾಗಿ ಹೋಗ್ತಾ ಇದೆ, you can immediately put full stop and come back to your original being of peace. That means you are rich. ಕೆಲವ್ರದ್ದು ಶತಾಬ್ದಿ ಎಕ್ಸ್ಪ್ರೆಸ್ ತರ ಓಡುತ್ತೆ ಸಂಕಲ್ಪಗಳು. ಅದನ್ನ ನಿಯಂತ್ರಣಗೊಳಿಸ್ಲಿಕ್ಕೆ ಆಗತ್ತಾ?
immediately stop. Okay, and bring back to normal. Normalcy ಅಂದ್ರೆ ನಿಮ್ಮ ನಿಜವಾದ ಸ್ವಧರ್ಮ. ನಿಮ್ಮ ಸ್ವಧರ್ಮ ಏನಮ್ಮ? ಶಾಂತಿ. ನಿಮ್ಮ ಸ್ವಧರ್ಮ ಏನಮ್ಮ? ಸೈಲೆನ್ಸ್. ನಿಮ್ಮ ಸ್ವಧರ್ಮ ಖುಷಿ. ನಿಮ್ಮ ಸ್ವಧರ್ಮ ಸುಖ. ನಿಮ್ಮ ಸ್ವಧರ್ಮ ಪವಿತ್ರತೆ. Okay, so if you can do this as early as possible and as quickly as possible, that means you are very, very rich. Yes, Okay, sir. Devre? ಸರ್, ಹಲೋ ಸರ್. Yes, ma. ಸರ್, ಒಂದು Yes, ma'am, ಶಾರ್ಟ್ ಕೇಳಿ. ಸ್ಟೋರಿ ಒಂದು ಶೇರ್ ಮಾಡ್ಬೇಕು, ಹೇಳ್ಬೋದಾ ಸರ್? ಒಂದು ಪುಟ್ಟ ಸ್ಟೋರಿ ಖಂಡಿತ. This forum is for everyone. ದೇವರೇ ದಯವಿಟ್ಟು ಹೇಳಿ. ಎಸ್ ಸರ್. ಸನ್ಯಾಸಿ ಹತ್ರ ಒಬ್ಬ ಹೋಗಿ ಅವನ್ಗೆ ಲೈಕ್ ಅವನ ಹತ್ರ ಎಲ್ಲಾ ಇದೆ, ಸಂಪಾದನೆ ಮಾಡಿದಾನೆ, ಆಸ್ತಿ ಪಾಸ್ತಿ ಮನೆ ಮಕ್ಕಳು ವಾಟ್ ಎವರ್ ಮನಿ ಎಲ್ಲಾ ಇದೆ ನನ್ನ ಹತ್ರ, ಆದ್ರೂ ನನ್ಗೆ ಒಂಥರ ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳ್ತಾನೆ ಸರ್ ಅವನು ಇವ್ರಿಗೆ, ಸನ್ಯಾಸಿ ಅವ್ರಿಗೆ. ಅದಕ್ಕೆ ಅವನು ಕೇಳ್ತಾನೆ, ನೀನ್ ಎಲ್ಲಾ ಸಂಪಾದನೆ ಮಾಡಿದ್ಯಾ, ಆದ್ರೆ ನೀನ್ ತಗೊಂಡ್ ಹೋಗೋದ್ ಯಾವ್ದನ್ನು ನೀನ್ ಸಂಪಾದನೆ ಮಾಡಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋ ಅಂತದನ್ನೇ ನೀನ್ ಸಂಪಾದನೆ ಮಾಡಿರೋದು. ನೀನ್ ಏನ್ ತಗೊಂಡ್ ಹೋಗ್ತೀಯಾ ಅದನ್ನ ಸಂಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡು, ನಿಂಗೆ ಪೀಸ್ ಆಫ್ ಮೈಂಡ್ ಸಿಗತ್ತೆ ಅಂತ ಹೇಳ್ತಾರೆ ಸರ್ ಅವರು. Super. Very good. Yes. ಆಮೇಲೆ Good one, Sujayaka. Good one. So what are we taking, ದೇವರೇ? Good thing. ನಾವ್ ಏನೇನ್ ತಗೊಂಡ್ ಹೋಗ್ತೀವಿ? Blessings. ದೇವರೇ ಏನೇನ್ ನಾವೇನು ತಗೊಂಡ್ ಪುಣ್ಯ ಹೋಗಲ್ಲ. ಖಾತೆ ತುಂಬಿಸ್ಕೋಬೇಕು sir. ಸಂಸ್ಕಾರಗಳು. Materialistically we do not take anyone, but what are we taking? 3 ಬ್ಯಾಗ್ ಇಟ್ಕೊಂಡಿರ್ತೀರಾ, ಒಂದು ಪರ್ಸು, ಒಂದು ಹ್ಯಾಂಡ್ ಬ್ಯಾಗು, ಒಂದು ಹಿಂದೆ ಬ್ಯಾಗು. ಕರ್ಮದ ಖಾತೆ, ಸಂಸ್ಕಾರಗಳು, ಪುಣ್ಯ ಪುಣ್ಯ ಖಾತೆ. ಅಂದ್ರೆ ಭಾಗ್ಯ, ನನ್ನ ಫಾರ್ಚೂನ್. ಓಕೆ, ಎಸ್ ಆರ್ ನೋ? ಎಸ್ ಸರ್, ಎಸ್ ಸರ್. ಕರ್ಮ, ಭಾಗ್ಯ, ಸಂಸ್ಕಾರ, ಈ ಮೂರನ್ನು ತಗೊಂಡ್ ಹೋಗ್ತೀವಿ. ಸೊ ವಿ ಹ್ಯಾವ್ ಟು ಕೀಪ್ ಐ ಆನ್ ದಿಸ್. ಸೊ three things the soul carries is karma, bhagya ಮತ್ತೆ ಸಂಸ್ಕಾರ. ಇದು ಮೂರರ ಮೇಲೆ ನಿಗಾ ಇಡಿ. ಈ ಮೂರು ಎಷ್ಟಿದೆ ಅಂತ ಡೈಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನು ಮೂರು, we are in numerical 3. ಇನ್ನು three things are there which we have to give reverence, importance. One is spiritual energy, physical energy, mental energy. First importance ಕೊಡ್ಬೇಕಾಗಿರೋದು spiritual energy ಗೆ. Okay, so in the 3 energies we have to give more importance to the spiritual energy. Okay na? Okay, see, now there are 3 important things what Paramatma gives us. Enama? Can you please repeat the 3 energies, sir? Yes sir. 3 energies are spiritual energy, physical energy and mental energy. 3 energies. 3 ಶಕ್ತಿಗಳು. Okay, now next we are focusing on what Paramatma gives us. He gives us lot of things, but in that 3 things are very important. ಯಾವ್ಯಾವುದು ಅಂದ್ರೆ ಶ್ರೇಷ್ಠವಾದ ಭಾಗ್ಯ ಕೊಡ್ತಾನೆ ನಮ್ಗೆ, ಶ್ರೇಷ್ಠ ಫಾರ್ಚೂನ್. ವಾಟ್ ವಿ ಹ್ಯಾವ್ ಡನ್ ವಿತ್ ದಟ್? ಈ ಮಟ್ಟಕ್ಕೆ ಬಂದಿದ್ದೀವಿ. ಶ್ರೇಷ್ಠವಾದ ಖಜಾನೆಗಳನ್ನ ಕೊಡ್ತಾನೆ. ಓಕೆ, ದೆನ್ ಶ್ರೇಷ್ಠ ಪ್ರಾಪ್ತಿಗಳನ್ನ ಕೊಡ್ತಾನೆ. ಇಷ್ಟನ್ನ ಕೊಡ್ತಾನೆ ಭಗವಂತ ನಮ್ಗೆ. ದೀಸ್ ಆರ್ ದ ಮೇನ್ ಥಿಂಗ್ಸ್ ವಾಟ್ ಹಿ ಗಿವ್ಸ್. ಇದನ್ನ ನಾವು ಹೇಗೆ ಸಫಲ ಮಾಡ್ತೀವಿ, ಹೇಗೆ ಉಪಯೋಗ ಮಾಡ್ತೀವಿ, ಅದು ನಮಗೆ ಬಿಟ್ಟದ್ದು. ಓಕೆನಾ? ಈಗ ನೀವೆಲ್ಲರೂ ಐ ಥಿಂಕ್ ಐ ಸ್ಪೋಕನ್ ಅಬೌಟ್ ತ್ಯಾಗ, ತಪಸ್ಯ ಮತ್ತೆ ಸೇವೆ. ಹೌದೋ ಇಲ್ವೋ? ಸೊ ದೀಸ್ 3 ಥಿಂಗ್ಸ್ ಆಲ್ಸೋ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು. ನೆಕ್ಸ್ಟ್ 3 ಇಂಪಾರ್ಟೆಂಟ್ ಬಿಹೇವಿಯರ್: ಸತ್ಯತೆ, ಸಭ್ಯತೆ, ಸ್ವಚ್ಛತೆ. ನೆಕ್ಸ್ಟ್ ಸೌಮ್ಯತೆ, ಸರಳತೆ, ಸಹನಶೀಲತೆ. ಆಮೇಲೆ ಮಾತಾಡುವ ಮುಂಚೆ ಹೇಗೆ 3 ಫಿಲ್ಟರ್ಗಳನ್ನ ಯೂಸ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಯೋಚನೆ ಮಾಡುವ ಮುಂಚೆ 3 ಫಿಲ್ಟರ್ಗಳನ್ನ ಯೂಸ್ ಮಾಡಬೇಕು. ದೋಸ್ 3 ಫಿಲ್ಟರ್ಸ್ ಆರ್ ವೆದರ್ ವಾಟ್ ಎವರ್ ಐ ಆಮ್ ಥಿಂಕಿಂಗ್ ಇಸ್ ಟ್ರೂ, ವೆದರ್ ಇಟ್ ಇಸ್ ರೈಟ್, ಮೊದಲನೇದು. ಎರಡನೆಯದು ವೆದರ್ ಇಟ್ ಈಸ್ ಗುಡ್ ಫಾರ್ ಎವ್ರಿ ಒನ್.
for the person about whom I am thinking and about myself. ಮೂರನೇದು whether it is beneficial for the entire universe. ಈ ಮೂರನ್ನ ನಾವು ಯೂಸ್ ಮಾಡಬೇಕು ಅಥವಾ ಯೋಚನೆ ಮಾಡಿ we have to think. ಓಕೆನಾ? Yes, Next, sir. you have to have one important meditation ಅಲ್ಲಿ ಪರಮಾತ್ಮನ ಜೊತೆ you have to connect to Paramatma, you have to collect from Paramatma, and you have to correct yourself if at all you are going wrong. Okay na? So connection, collection, correction. Correction. Next, how will you get from the universe? ಇದೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಯೂನಿವರ್ಸ್ ಹತ್ರ ನೀವು ಕೇಳಿದಾಗ ವಾಟ್ ಎವರ್ ಯು ಆಸ್ಕ್, ಯು ಹ್ಯಾವ್ ಟು ಆಸ್ಕ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಕೇಳಬೇಕು. ದೆನ್ ಯು ಹ್ಯಾವ್ ಟು ಬಿಲೀವ್ ಇನ್ ದ್ಯಾಟ್, ಅಂಡ್ ಒನ್ಸ್ ಯು ಬಿಲೀವ್, you are going, whatever you are asking is right for you, you have to wait and you will certainly receive. So remember this is the secret. Ask, believe and receive. Okay? ಆಮೇಲೆ ನಾವು ಜ್ಞಾನ ಮಾರ್ಗದಲ್ಲಿದ್ದೀವಿ. ಜ್ಞಾನ ಮಾರ್ಗದಲ್ಲಿ ಹೇಗೆ ಭಕ್ತಿ ಮಾರ್ಗದಲ್ಲಿ ನವದಹ ಭಕ್ತಿ ಇದೆ, ಹಾಗೆ ಜ್ಞಾನ ಮಾರ್ಗದಲ್ಲಿ there are 3 important steps ಅಥವಾ ಪಾಯಿಂಟ್ಸ್. ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಶ್ರವಣಂ ಅಂದ್ರೆ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್. ಓಕೆ. ಮನನಂ ಅಂದ್ರೆ ಅದರ ಚಿಂತನೆ ಮಾಡುವುದು, ಏನು ಓದಿದೀವಿ ಅದನ್ನ. ನಿಧಿಧ್ಯಾಸನಂ ಅಂದ್ರೆ ನಾವು ಏನು ಓದಿದೀವಿ ಅದನ್ನ ಪಾಲನೆ ಮಾಡುವುದು, ಅಪ್ಲಿಕೇಶನ್ ಆಫ್ ದ ನಾಲೆಡ್ಜ್. ಓಕೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್, ಎಲ್ಲರೂ ಆತ್ಮಗಳಾಗಿದ್ದೀವಿ. ನಮ್ಮಲ್ಲಿ 3 ಇಂಪಾರ್ಟೆಂಟ್ ಫ್ಯಾಕಲ್ಟೀಸ್ ಇದೆ, ಅದು ಮನಸ್ಸು, ಬುದ್ಧಿ, ಸಂಸ್ಕಾರ. ಓಕೆ. ಆಮೇಲೆ 3 ಮತಗಳಿದೆ, ಹಿಂದೆ ಒಮ್ಮೆ ಹೇಳ್ದೆ. ಮನ್ಮಥ, ಪರಮಥ, ಶ್ರೀಮತ. ಯಾವ್ದನ್ನ ಫಾಲೋ ಮಾಡ್ತೀರಾ? ಶ್ರೀಮತ ಸರ್. ವೆರಿ ಗುಡ್, ಶ್ರೀಮತ. ಮನ್ಮತ ಅಂದ್ರೆ ನನ್ನ ಮನಸ್ಸಿನ ಹಾಗೆ ನಡೆಯುವುದು, ಪರಮತ ಅಂದ್ರೆ ಪರರು ಹೇಳಿದ ಹಾಗೆ ನಡೆಯುವುದು, ಶ್ರೀಮತ ಅಂದ್ರೆ ಭಗವಂತ ಏನ್ ಹೇಳಿದ್ದಾನೆ ಅದರ ಹಾಗೆ ನಾನು ನಡೆಯುವುದು. ಓಕೆ. ಎಸ್, ದೇರ್ ಆರ್ 3 ಇಂಪಾರ್ಟೆಂಟ್ ಟ್ರೆಷರ್ಸ್ ವಿಚ್ ವಿ ಹ್ಯಾವ್ ಟು ಟೇಕ್ ಕೇರ್. ಒಂದು ಟೈಮ್, ಸೊ ಡೋಂಟ್ ವೇಸ್ಟ್ ಟೈಮ್. ಎರಡನೇದು ಸಂಕಲ್ಪಗಳು, ಥಾಟ್ಸ್. ಮೂರನೇದು ವೆಲ್ತ್. ವೆಲ್ತ್ ಅಂದ್ರೆ ಜ್ಞಾನದ ವೆಲ್ತ್ ಆಗಿರ್ಬೋದು, ನಿಮ್ಮ ಕರ್ಮದ ವೆಲ್ತ್ ಆಗಿರ್ಬೋದು, ಈ ಹಣಕಾಸಿನ ವೆಲ್ತ್ ಆಗಿರ್ಬೋದು. ನೆನಪಿಟ್ಕೊಳ್ಳಿ. ಓಕೆ. ಸೊ ಯು ಹ್ಯಾವ್ ಟು ಬಿ ಎಕನಾಮಿಕಲ್ ಇನ್ ದೀಸ್ 3: ಟೈಮ್, ಥಾಟ್ಸ್ ಅಂಡ್ ವೆಲ್ತ್. ಸೊ ಆಮೇಲೆ 3 important qualities you should develop. I hope everyone is noting. One is love for the self and others. Do you have love for yourself and others? ಮೊದಲನೇದು. ಸರ್ ಏನ್ ಸರ್ ಅದ್ ಹೇಳಿದ್ದೀಗ? 3 ಇಂಪಾರ್ಟೆಂಟ್ ಕ್ವಾಲಿಟಿ ನಿಮ್ಮಲ್ಲಿ ಇರ್ಬೇಕಮ್ಮ. ಕ್ವಾಲಿಟಿ. ಒಂದು, ಡೆವಲಪಿಂಗ್ ಲವ್ ಫಾರ್ ಯೋರ್ ಸೆಲ್ಫ್ ಅಂಡ್ ಫಾರ್ ಅದರ್ಸ್. ಎರಡನೇದು, ಡೆವಲಪಿಂಗ್ ಮರ್ಸಿ ಫಾರ್ ಯೋರ್ ಸೆಲ್ಫ್ ಅಂಡ್ ಅದರ್ಸ್. ಅಂಡ್ ಮೂರನೇದು, ಫಾರ್ಗಿವ್ನೆಸ್ ಫಾರ್ ಸೆಲ್ಫ್ ಅಂಡ್ ಫಾರ್ ಅದರ್ಸ್. ಈ 3 ನಿಮ್ಮಲ್ಲಿದ್ರೆ ಕ್ವಾಲಿಟೀಸು ಬೇಗ ಶ್ರೇಷ್ಠವಾಗ್ತೀರಾ, ಬೇಗ ಮೇಲೆ ಹೋಗ್ತೀರಾ ಸ್ಪಿರಿಚುಯಾಲಿಟಿಯಲ್ಲಿ. ಓಕೆ. ಆಮೇಲೆ ಇಂಪಾರ್ಟೆಂಟ್ 3 ಪಾಯಿಂಟ್ಸ್, 3 ಆಸ್ಪೆಕ್ಟ್ಸ್ ಆಫ್ ಟೈಮ್. 3 ಆಸ್ಪೆಕ್ಟ್ ಇದೆ ಟೈಮ್: ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ನಾನು ಹೇಳಿಮ್ಮ ಕ್ವಾಲಿಟೀಸಾ? Love for self and others, love that is mercy for self and others. ಮೂರನೇದು forgiveness for self and others. forgiveness, ಕ್ಷಮೆ. ಮರ್ಸಿ ಅಂದ್ರೆ ದಯಾ ಹೃದಯಿ, ಲವ್ ಅಂದ್ರೆ ಪ್ರೀತಿ. ಓಕೆ. ಲವ್ ಅಂದ್ರೆ ಪ್ರೀತಿ, ಮರ್ಸಿ ಅಂದ್ರೆ ದಯಾ ಹೃದಯಿಗಳಾಗುವುದು, ಫಾರ್ಗಿವ್ನೆಸ್ ಅಂದ್ರೆ ಕ್ಷಮೆ. ಈಗ 3 ಆಸ್ಪೆಕ್ಟ್ಸ್ ಆಫ್ ಟೈಮ್ ಎಲ್ಲರಿಗೂ ಗೊತ್ತಿದೆ: ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಈಗ ಇಂಪಾರ್ಟೆಂಟ್ ಸೀಕ್ರೆಟ್, ನೀವು ಪಾಸ್ಟ್ ಅಲ್ಲಿ ಏನಾಗಿದ್ರಿ, ಈಗ ಪ್ರೆಸೆಂಟ್ ಏನಾಗಿದ್ದೀರಾ, ಮುಂದೆ ಏನಾಗ್ತೀರಾ. ಈ ಇಂಪಾರ್ಟೆಂಟ್ ಸೀಕ್ರೆಟ್ ಅನ್ನ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಎವ್ರಿಥಿಂಗ್. ಪಾಸ್ಟ್ ಅಲ್ಲಿ ಏನಾಗಿದ್ರಿ?
ದೇವತೆಗಳು. ದೇವತೆಗಳು. ವೆರಿ ಗುಡ್. ಈಗ ಪ್ರೆಸೆಂಟ್ ಅಲ್ಲಿ ಏನಾಗಿದ್ದೀರಾ? ಬ್ರಾಹ್ಮಣರು. ಸರಿಯಾಗಿ ಬ್ರಾಹ್ಮಣರು. ವೆರಿ ಗುಡ್. ಫ್ಯೂಚರ್ ಅಲ್ಲಿ ಏನಾಗ್ತೀರಾ? ಮತ್ತೆ ದೇವತೆಗಳಾಗ್ತೇವೆ. ಮತ್ತೆ ದೇವತೆಗಳಾಗ್ತೀರಾ. ವೆರಿ ಗುಡ್. ಈ ಮೂರನ್ನ Sir, ಹೇಗೆ ನೆನ್ಪಿಟ್ಕೊಳ್ತೀರಾ? ಸರ್ ಹೆಂಗೆ ಅರ್ಥ ಆಗಿಲ್ಲ ಇದು ಹೇಗೆ ಅಂತ. ಪಾಸ್ಟ್ ಅಲ್ಲಿ ನೀವು ದೇವತೆಗಳಾಗಿದ್ರಿ ಅಕ್ಕ. ಹೌದು. ಅದೇ ಈಗ ಹೆಂಗೆ ನೀವು ಸರ್? ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ಮುಂದೇನು ನೀವು ನೆಕ್ಸ್ಟ್ ಆಗೋದು ನೀವು ದೇವತೆಗಳು. ಓಕೆನಾ? ಇನ್ನೇನು ಆಗಿಲ್ಲ. ನೀವು ಆಪೋಸಿಟ್ ಆಫ್ ದೇವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ವೇಸ್ ರಿಮೆಂಬರ್ ದಿಸ್. ವಾಟ್ ಯು ಸೆಂಡ್ ಟು ದ ಯೂನಿವರ್ಸ್ ಯು ವಿಲ್ ಗೆಟ್ ಬ್ಯಾಕ್. ಪಾಸ್ಟ್ ಅಲ್ಲಿ ಏನಾಗಿದ್ರಿ? ದೇವತೆ ಆಗಿದ್ದೆ. ಎಲ್ಲರಿಗೂ ಒಳ್ಳೇದನ್ನೇ ಮಾಡುವಂತನಾಗಿದ್ದೆ. ಎಲ್ಲರಿಗೆ ಆಗಿದ್ದೆ. ದೇವತೆ ಅಂದ್ರೆ 7 ಗುಣಗಳ ಸಂಪನ್ನ. ಕ್ವಾಲಿಫಿಕೇಶನ್ಸ್ ಆಫ್ ದೇವತೆ ಬರ್ಕೊಳ್ಳಿ. ಸತ್ಗುಣ ಸಂಪನ್ನ, 7 ಕ್ವಾಲಿಟೀಸ್. ಸತ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ. ಡಬಲ್ ಅಹಿಂಸಕ ಅಂದ್ರೆ ಯಾರಿಗೂ ಹರ್ಟ್ ಮಾಡದೇ ಇರೋದು, ಯಾರಿಂದಲೂ ಹರ್ಟ್ ತೆಗೆದುಕೊಳ್ಳದೆ ಇರೋದು. ಮರ್ಯಾದಾ ಪುರುಷೋತ್ತಮ. ಮರ್ಯಾದಾ ಪುರುಷೋತ್ತಮಕ್ಕೆ ಒಂದು ಸ್ಟೋರಿ ಹೇಳ್ತೀನಿ. ದೇವ್ರೆ, ಎಲ್ಲರೂ ಇದ್ದೀರಾ ಲೈನ್ ಅಲ್ಲಿ? ಓಕೆ. ಮರ್ಯಾದಾ ಪುರುಷೋತ್ತಮಕ್ಕೆ ಒಂದು ಸ್ಟೋರಿ ಹೇಳ್ತೀನಿ. ಮರ್ಯಾದಾ ಪುರುಷೋತ್ತಮ ಅಂದ್ರೆ ಹೇಗೆ ಅಂತ. ಒಮ್ಮೆ ದಟ್ ಈಸ್ ಆಫ್ಟರ್ ರಾವಣ ಯುದ್ಧ ಆದ ನಂತರ, ರಾಮನು ರಾವಣನನ್ನ ಸಂಹಾರ ಮಾಡಿದ ನಂತರ, ಮಂಡೋದರಿ ವಾಂಟ್ಸ್ ಟು ಸಿ ದ ಪರ್ಸನ್ ಹೂ ಕಿಲ್ಡ್ ರಾವಣ, ದ ಮೈಟಿ ರಾವಣ. ಸೊ ಅವಾಗ ಯುದ್ಧ ಭೂಮಿಯಲ್ಲಿ ರಾಮ ಕುಳಿತಿರ್ತಾನೆ. his face will be towards the sun, evening sun. Okay, he'll be sitting on a rock. ಮಂಡೋದರಿ ಇವನನ್ನ ನೋಡಲಿಕ್ಕೆ ಬರ್ತಾರೆ. ಸೊ ಇವನ್ ನೋಡ್ಲಿಕ್ಕೆ ಬಂದಾಗ ಮಂಡೋದರಿಯ ಶ್ಯಾಡೋ ಏನಿದೆ ರಾಮನ್ ಹತ್ರ ಬರ್ತಾ ಇರತ್ತೆ. ರಾಮ ಅಲ್ಲಿಂದ ಎದ್ದು ನಿಂತು ಹಿಂದೆ ಹೋಗ್ತಾನೆ. He doesn't even touch the shadow of a female. ಮಂಡೋದರಿ stops there. Then she knows ಎಂತಹ ಒಂದು ಮಹಾನ್ ವ್ಯಕ್ತಿ ರಾಮ. And Rama has certain power. Certainly he is more powerful than Ravana. So this is how Maryada Purushottama. Maryada Purushottama ಅಂದ್ರೆ ಅರ್ಥ ಆಯ್ತಲ್ಲ ಈಗ? Okay. So this is how Rama gave Maryada. Maryade. ಎರಡು ಕ್ವಾಲಿಟೀಸ್ shadow. ಎರಡು ಕ್ವಾಲಿಟೀಸ್ ಹೇಳಿದ್ದು ಯಾವ ಬರ್ಕೊಳ್ಳಿಲ್ಲ. ಎರಡು ಕ್ವಾಲಿಟೀಸ್ ಹೇಳಿದ್ದು, ಕ್ವಾಲಿಟೀಸ್ ಎರಡು ಹೇಳಿದ್ರು. Love for the self and others. Sir, love for self and others. Mercy for self and others. Mercy for ದೇವತೆಗಳದ. ಓಕೆ. ಸತ್ಗುಣ ಸಂಪನ್ನ, 7 ಗುಣಗಳ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ. ಇದು ಡಬಲ್ ಅಹಿಂಸಕ. Now there is a doubt in double ahimsaka. I will tell you. I will clarify that. Next, Maryada Purushottama. Okay. Maryada Purushottama. So, what is meant by double ahimsaka? ಯಾರಿಗೂ ನಾನು ಹರ್ಟ್ ಮಾಡದೆ ಇರೋದು ಒಂದು. ಎರಡನೇದು, ಯಾರಿಂದಲೂ ಹರ್ಟ್ ತಗೊಳ್ದೆ ಇರೋದು. ಯಾರಿಗೂ ನೀವೆಲ್ಲ ಹರ್ಟ್ ಮಾಡೋದಿಲ್ಲ. ಇಟ್ ಈಸ್ ವೆರಿ ಗುಡ್. ನಾವು ಹರ್ಟ್ ಹೇಗೆ ತಗೊಳ್ದೆ ಇರೋದು, ಇದಕ್ಕೊಂದು ಸೀಕ್ರೆಟ್ ಹೇಳ್ತೀನಿ. ಯಾರು ತಮ್ಮ ಮನೆ ಪ್ರಾಬ್ಲಮ್ಮು, ತಮ್ಮ ತನುವಿನ ಪ್ರಾಬ್ಲಮ್, ಮನಸ್ಸಿನ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಎಲ್ಲ ಹೇಳಿದ್ರೆ ಅದನ್ನ ನಾವು ಕೇಳ್ಬಿಟ್ಟು ಪಾಪ ಅಂತ ಹೇಳಿದ್ರೆ ಆ ಹರ್ಟ್ ಅನ್ನ ತೆಗೆದುಕೊಂಡ ಹಾಗೆ. ಮನಸ್ಸಿಗೆ ಹಚ್ಕೊಳ್ದೆ ಇರೋಂಥದ್ದು. We have to be detached. We should not flow by that sorrow. ಅವ್ರ ಜೊತೆ ನಾವು ಬೇಜಾರಾಗಬಾರ್ದು. ಹೇಳಿದ್ದಕ್ಕೆ ನಾವು ಹಂಗ ಹೇಳಿದ್ರೆ ಅವರಿಗೆ ಸಾಂತ್ವನ ಹೇಳ್ಬೇಕು, ಸೊಲ್ಯೂಷನ್ ಹೇಳೋದ್ ಬೇಡವಾ ಸರ್? ಹಾಗಾದ್ರೆ ಸೊಲ್ಯೂಷನ್ ಹೇಳ್ಬಾರ್ದು. ಹಾಗಿದ್ರೆ ಅದೇ ಅಕ್ಕ, ನೀವು ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ಬೇಕು, ಪ್ರಾಬ್ಲಮ್ ಓರಿಯೆಂಟೆಡ್ ಅಲ್ಲ.
ಅವ್ರು ಬಂದ್ಬಿಟ್ಟು ಅವ್ರ ಮನೆ ವಿಷಯ ಹೇಳಿದ್ರೆ ಅವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು, ಹೌದಾ ಅವ್ರ ಹಂಗ್ ಮಾಡಿದ್ರ ಇನ್ನೇನ್ ಮಾಡಿದ್ರು ಅಂತ ಜಾಸ್ತಿ ಹೇಳಿ ಮಾಡ್ಬಾರ್ದು. ಎಕ್ಸ್ಟ್ರಾ ಎಳಿಬಾರ್ದು. ಇನ್ನು ಜಾಸ್ತಿ ಮಾಡಬಾರ್ದು ಅವರಿಗೆ. ಹಾ, ಅವರ ದುಃಖವನ್ನ ಜಾಸ್ತಿ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ಹೌದೇನಮ್ಮ ಇನ್ನೇನಮ್ಮ ಮಾಡಿದ್ರು ಇನ್ನೇನಮ್ಮ ಹೇಳಿದ್ರು ಅಂತ ಅವ್ರಿಗೆ ಡಿಗ್ ಮಾಡೋ ತರ ಮಾಡ್ತೀವಿ. ಆಮೇಲೆ ಅದನ್ನ ನಾವೇ ತಗೊಂಡು ಛೇ 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 ನಾನು ಹಾಗೆ ಅನ್ಕೊಂಡೇ ಇರ್ಲಿಲ್ಲಮ್ಮ, ಪಾಪ ನಿಮ್ದು, ಇವೆಲ್ಲ ಮಾತಾಡ್ತಿರಲ್ಲ. ನಾವು ಏನಪ್ಪಾ ಫಿಸಿಕಲಿ ಮಾತಾಡ್ತೀರಾ ಇಲ್ವೋ? ಯಾಕಂದ್ರೆ ನಮ್ ಲೆಕ್ಕ ಸೇರ್ತೈತೆ. ಮಾತಾಡ್ತಿರ ತಾನೆ? ಆತರ ಎಲ್ಲ ಮಾತಾಡ್ಬಾರ್ದು. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬಿಕಮ್ ಮೇಲ್ಕಂಡಂಗಿರಲ್ಲ. ಯು ಹ್ಯಾವ್ ಟು ಬಿ ಸೊಲ್ಯೂಷನ್ ಓರಿಯೆಂಟೆಡ್, ನಾಟ್ ಪ್ರಾಬ್ಲಮ್ ಓರಿಯೆಂಟೆಡ್. ಏನಾಗ್ಬೇಕು? ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ಬೇಕು, ನಾಟ್ ಪ್ರಾಬ್ಲಮ್ ಓರಿಯೆಂಟೆಡ್ ಪ್ಲೀಸ್. ಸರ್ ಅದಕ್ಕೆ ಬೇರೆ ಪ್ರಾಬ್ಲಮ್ಸ್ ತಲೆ ಹಾಕ್ತಿದ್ರೆ ಒಳ್ಳೇದಲ್ವಾ ಸರ್? ಬೇರೆಯವ್ರ ಪ್ರಾಬ್ಲಮ್ಸ್ ಅಲ್ಲ, ಬೇರೆಯವ್ರ ಪ್ರಾಬ್ಲಮ್ಸ್ಗೆ ನಾವು ಸಾಲ್ವ್ ಮಾಡಕ್ ಆಗತ್ತೋ ಬಿಡತ್ತೋ, ಸುಮ್ನೆ ತಲೆ ಹಾಕದೇ ಇದ್ರೆ ಒಳ್ಳೇದಲ್ವಾ ಸರ್? ಒನ್ ಥಿಂಗ್ ಇಸ್ ಓಕೆ, ಬಟ್ ಅವರಾಗೆ ನಿಮ್ಗೆ ಬಂದು ಹೇಳಿದಾಗ ನಾವು ಕೇಳದೆ ಇರ್ಲಿಕ್ಕೆ ಆಗಲ್ಲ ಅಲ್ವಮ್ಮ. ಅದಕ್ಕೆ ಅವ್ರಿಗೆ ಆಶೀರ್ವಾದ ಕೊಡ್ಬೇಕು, ಏನ್ ಸೊಲ್ಯೂಷನ್ ಇದೆ ಅದನ್ನ ಹೇಳ್ಬೇಕು. ಅದೇ ನಾವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೋದು ಅಷ್ಟೇ ಅಲ್ಲ ಸರ್ ಅವ್ರಿಗೆ? ಹೌದು ಹೌದು, ಬಟ್ ಅವ್ರ ಜೊತೆ ನಾವು ಇನ್ನಷ್ಟು ಆಡ್ ಮಾಡಬಾರ್ದು, ಅವರ ಹರ್ಟಿಗೆ ಇನ್ನಷ್ಟು ಆಡ್ ಮಾಡಬಾರ್ದು, ಅವ್ರ ದುಃಖಕ್ಕೆ ಇನ್ನಷ್ಟು ಆಡ್ ಮಾಡಿ ಇನ್ನಷ್ಟು ದುಃಖ ಕೊಡಬಾರ್ದು. ನೆಕ್ಸ್ಟ್ ಡೇ ಫೋನ್ ಮಾಡ್ಬಿಟ್ಟು ಏನಮ್ಮ ನೆನ್ನೆ ಇದ್ ಮಾಡಿದ್ರಂತೆ ಅದ್ ಮಾಡಿದ್ರಂತೆ ಇವತ್ತೇನ್ ಮಾಡಿದ್ದಾರೆ ಅಂತ ಕೇಳಬಾರ್ದು. ನಮ್ಮಲ್ಲಿ ಅದು ಅಭ್ಯಾಸ ಇದೆ, ಲೈಕ್ ವಿ ಟ್ರೈ ಟು ಪುಲ್ ಆನ್, ಇಟ್ ಶುಡ್ ನಾಟ್ ಬಿ ಡನ್. So this is numerical 3 ಅಲ್ಲಿ will be ಅಂದ್ರೆ numerical 3 we have finished today. Next we will be taking up numerical 4. How to live another we are discussing. Yes ma. Something out of the topic, sir. Yes ma. According to Quran, it says Quran says that we are not supposed to keep FD. How far is that true, and shouldn't we, sir? Keep what? A fixed deposit, sir. Bank ಅಲ್ಲಿ fixed deposit ಇಡಬಾರ್ದಂತೆ as per Quran. ಓಕೆ, ಅಂದ್ರೆ ಇಂಟ್ರೆಸ್ಟ್ ಬರುವಂತದ್ದು ಯಾವ್ದು ಇಡಬಾರ್ದು ಅಂತ. ಯಾಕೆ ಅಂತಂದ್ರೆ ದೇರ್ ಇಸ್ ಅ ರೀಸನ್. ಇಂಟ್ರೆಸ್ಟ್ ಬ್ಯಾಂಕ್ ಹೇಗೆ ಗಳಿಸುತ್ತಮ್ಮ? ಪ್ಲೀಸ್ ಟೆಲ್ ಮಿ. ಲೋನ್ ಕೊಟ್ಟು ಸರ್, ಲೋನ್ ಕೊಟ್ಟು ಸರ್. ವೆರಿ ಗುಡ್. ಬೇರೆಯವರಿಗೆ ಲೋನ್ ಕೊಟ್ಟು ಅವರಿಂದ ಲೋನ್ ತಗೊಳುತ್ತೆ. ಅವರು ಖುಷಿಯಲ್ಲಿ ಲೋನ್ ವಾಪಸ್ ಕೊಡ್ತಾರ? EMI ಕಟ್ಟುವಾಗ ಆಶೀರ್ವಾದ ಕೊಟ್ಟು ಕೊಡ್ತಾರ, ಬೈಕೊಂಡು ಕೊಡ್ತಾರ? ಅದ ಆ ವೈಬ್ರೇಷನ್ಸ್ ನಮಗೆ ಬರುತ್ತೋ ಇಲ್ವೋ? ಇವಾಗ ಇರೋ ದುಡ್ಡನ್ನ ಏನ್ ಮಾಡ್ಬೇಕು ಸರ್? ಎಲ್ಲಿಡ್ಬೇಕು ಹಾಗಾದ್ರೆ? ಓಕೆ ದೇವ್ರೆ, ನಾನು ಒಂದು ಸೀಕ್ರೆಟ್ ಹೇಳ್ತೀನಿ. ವಿ ಹ್ಯಾವ್ ಲೆಸ್ ದೆನ್ ಅ ಮಿನಿಟ್. You can keep it in fixed deposit, you can keep it in current deposit, you can keep it in SB account, you can keep it in RD, you keep anywhere, but one portion of it, please offer it to God. Yes sir. Thank you, sir. That is the remedy. Yes sir. Is it easy? Yes or no? Yes sir, that is the remedy. Please come to Namaskara Mudra. 3 Omkaras please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release Buddha. Om Shanti.